ರೇಷನ್ ಕಾರ್ಡ್ನ ಪರಿಷ್ಕರಣೆಯ ವಿಚಾರ ಗೋಜಲನ್ನು ಸೃಷ್ಟಿ ಮಾಡ್ತಾ ಇದೆ. ಇದನ್ನ ವಿಪಕ್ಷ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಡವರ ಬಿಪಿಎಲ್ ಕಾರ್ಡ್ ರದ್ದು ವಿವಾದ. ಬಿಪಿಎಲ್ ಕಾರ್ಡ್ ಸಂತ್ರಸ್ತರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿಗರ ತಂಡ ಭೇಟಿ ಕೊಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರದಲ್ಲಿರುವಂತಹ ಮನೆ ಇದು. ಬೋಂಡಾ ಬಜ್ಜಿಯನ್ನು ಮಾರಿ ಬದುಕ್ತಾ ಇರುವಂತಹ ವೆಂಕಟೇಶ್ ದಂಪತಿ. ಪತಿ ವೆಂಕಟೇಶ್ ವಿಕಲಚೇತನರು, ಪತ್ನಿ ಚಂದ್ರಮ್ಮ ಹಪ್ಪಳ ಮಾರ್ತಾರೆ. ಐಟಿ ತೆರಿಗೆ ಪಾವತಿದಾರರು ಅಂತೇಳಿ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಅವರಿಂದ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ, ಅವರ ಸಮಸ್ಯೆಯನ್ನು ಆಲಿಸುವುದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ತಂಡ ಅವರ ಮನೆಗೆ ಭೇಟಿ ಕೊಟ್ಟಿದೆ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮನೆಗಳಿಗೆ ಸಮಸ್ಯೆ? ಸರ್, ಈಗ ಸಾವಿರಾರು ಮನೆಗೆ ನಮ್ಮ ಕ್ಷೇತ್ರದಲ್ಲೂ ಆಗಿದೆ, ನಮ್ಮ ಕ್ಷೇತ್ರದಲ್ಲೂ ಆಗಿದೆ. ಆಧಾರ್ ಕಾರ್ಡಿಂದ ಪಾನ್ ಕಾರ್ಡ್ಗೆ ಲಿಂಕ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವಧಿ ಮುಗಿದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ₹1,000 ಪೆನಾಲ್ಟಿ ಹಾಕಿ ಇದನ್ನು ರಿನಿವಲ್ ಮಾಡಿಕೊಟ್ಟಿದ್ದಾರೆ. ಬಹುಶಃ ಲಕ್ಷಾಂತರ ಕಾರ್ಡ್ಗಳು ಬೆಂಗಳೂರು ನಗರದಲ್ಲಿ ಮತ್ತು ರಾಜ್ಯದಲ್ಲಿ ಆ ರೀತಿ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ನಾನು 100 ಕಾರ್ಡ್ನ ಚೆಕ್ ಮಾಡಿದ್ದೀನಿ. ನಾನು ಆಹಾರ ಸಚಿವನಾದ ಈ ಕೆಟ್ಟ ಪರಿಸ್ಥಿತಿ ನಾವು ಯಾವತ್ತೂ ಮಾಡಿರಲಿಲ್ಲ. ಕರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಜನತೆ ಯಾರೋ ಹಸುವಿನಿಂದ ಕನ್ನ ಹಾಕಿದ್ದಾರೆ ಅಂತೇಳಿ ಇಲ್ಲಿ ಸುದ್ದಿ ಪ್ರಸಾರ ಆಯಿತು. ನಾನು ಕೂಡ ಪಬ್ಲಿಕ್ ಟಿವಿಯನ್ನು ವೀಕ್ಷಣೆ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಮ್ಮ ಗೋಪಾಲಣ್ಣ, ಈ ಭಾಗದ ನಮ್ಮ ನಾಯಕರು, ಮಂತ್ರಿಗಳಾಗಿದ್ದರು, ಶಾಸಕರು, ಅವ್ರಿಗೆ ಫೋನ್ ಮಾಡಿದಾಗ, ಹೌದಣ್ಣ ಇದು ದೊಡ್ಡ ರಂಪಾಗಿ ಔಟ್ ಇದೆ, ಇಲ್ಲಿ ನೀವು ಒಬ್ಬರದ್ದು ಹೇಳ್ತಾ ಇದ್ದೀರಾ, ಇಲ್ಲಿ 100 ಜನದ್ದು ಆ ಥರದ್ದು ಔಟ್ ಇದೆ, ಬಡವರು ಅನ್ನ ತಿಂತಾ ಇದ್ದಾರೆ, ಅವರು ಈ ತಿಂಗಳಿಗೆ ಊಟಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರೆಲ್ಲರೂ ಕೂಡ ರಸ್ತೆಯಲ್ಲಿ ಬೋಂಡಾ ವಡೆ ಮಾಡೋವಂಥವ್ರು, ತರಕಾರಿ ಮಾಡೋರು, ಕೂಲಿ ಕೆಲಸಕ್ಕೆ ಗಾರ್ಮೆಂಟ್ಸ್ಗೆ ಕೂಲಿಗೆ 8,000 7,000ಕ್ಕೆ ಕೂಲಿಗೆ ಹೋಗ್ತಾರೆ, ಆಟೋ ಓಡಿಸುವಂಥವ್ರು ಎಲ್ಲರೂ ಈ ಥರದವರೇ ಪಾಪ ಹ್ಯಾಂಡಿಕ್ಯಾಫ್ಟ್ಗಳು, ಈ ಥರ ಜನ ಇದ್ದಾರೆ. ಇವಾಗ ಅದಕ್ಕೆ ನಾನು ಭೇಟಿ ಮಾಡಿದ್ದೀನಿ. ಪಬ್ಲಿಕ್ ಟಿ ವಿ ಈ ಒಂದು ಮಾನವೀಯತೆಯಿಂದ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಪಬ್ಲಿಕ್ ಟಿ ವಿ ನೋಡಿದ ಮೇಲೆ ನನಗನ್ನಿಸ್ತು, ಈ ಜನಕ್ಕೆ ಅನ್ಯಾಯ ಮಾಡಿದಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾರ್ಯಾರಿಗೆ ಈ ಥರ ರದ್ದಾಗಿದೆ ಅವರೆಲ್ಲರಿಗೂ ಮತ್ತೆ ರೇಷನ್ ಕಾರ್ಡು ಸಿಗಬೇಕು ಬಡವರಿಗೆ. ಇವರು ಗ್ಯಾರಂಟಿ ಯೋಜನೆ ಜಾರಿ ಮಾಡೋಕ್ಕೋಸ್ಕರ ಅಲ್ಲಿ ದುಡ್ಡು ಶಾರ್ಟೇಜ್ ಆಗ್ಬಿಟ್ಟಿದೆ. ಸುಮಾರು 25 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇವತ್ತು 25 ಲಕ್ಷಕ್ಕೂ ಜಾಸ್ತಿ ನಾವು ರದ್ದು ಮಾಡಬೇಕು ಅನ್ನೋ ಮಾತನ್ನು CM ಅವರು ಹೇಳಿದ್ದಾರೆ. ಬೇರೆ ಯಾವುದೇ ರಾಜ್ಯದಲ್ಲೂ ಹಂಗಾರೆ ಏನು ಕಳ್ಳೆಕಾಯಿ ತಿಂತಾ ಇದ್ದಾರೆ? ಇಷ್ಟು ವರ್ಷ ಮಣ್ಣು ತಿಂತಾ ಇದ್ದಾರೆ. ಯಾಕೆ ಕೊಟ್ರಿ ಅವ್ರಿಗೆಲ್ಲ? ಅದೇ ನಮಗೆ ರೇಷನ್ ಕಾರ್ಡ್ ಬೇಕು ನಮಗೆ ಅಂತ ಕೇಳ್ಕೊಂತೀವಿ. ಊಟಕ್ಕೆ ಏನು ಮಾಡ್ತೀರಾ? ರೇಷನ್ ಕಾರ್ಡ್ ಇಲ್ಲ ಈಗ ಇಲ್ವಲ್ಲ, ಏನು ಮಾಡೋದು? ಅದಕ್ಕೆ ನಾವು ಕೇಳ್ಕೊಂತ ಇರೋದು. ಇವಾಗ ನಮಗೆ ರೇಷನ್ ಕಾರ್ಡ್ ಬೇಕು. ಇವಾಗ ಯಜಮಾನ್ರು ಈ ಥರ ಆಗಿದ್ದಾರೆ. ನಾವು ನೋಡಿ ಕಾಲು ಮುಂದಕ್ಕೆ ಕಾಲ ಅದೇ ಅವರು ನಮ್ಮನ್ನೇನು ಕೇಳ್ತೀರ? ಅವ್ರನ್ನ ಹೋಗಿ ಕೇಳ್ಕೇಳ್ರಿ, ಸಿದ್ದರಾಮಯ್ಯನ ಕೇಳ್ಕೇಳ್ರಿ ಅಂತಾರೆ ಅಲ್ಲಿ ಇದ್ರಾಗಿ ಫುಡ್ ಆಫೀಸಾಗಿ. ಸಿದ್ದರಾಮಯ್ಯನ ಕೇಳ್ಕೇಳ್ರಿ, ನಮ್ಮನ್ನೇನು ಕೇಳ್ತೀರಾ ಅಂತಾರೆ ಅಲ್ಲಿ ಫುಡ್ ಆಫೀಸಾಗಿ. ಫುಡ್ ಆಫೀಸಲ್ಲಿ ಹೋದ ತಿಂಗಳು ಹೇಳಿರು ಈ ಥರ ಬರ್ದಾಕ್ಯಾರೆ ಅಂತ. ಹೋಗಿ ಅಲ್ಲಿ ರೇಷನ್ ಕಾರ್ಡು ಜೆರಾಕ್ಸು ಎಲ್ಲ ಕೊಟ್ಟು ಬಂದು ಸರಿ ಹೋಗ್ತದೆ ಹೋಗು ಅಂತ ಹೇಳಿರು. ಈ ತಿಂಗಳು ಹೋಗಿದ್ಕೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾವ್ರಿ. ಯಜಮಾನ್ರು ಸತ್ತೋಗವ್ರ? ಸತ್ತೋಗ್ರಿ. ನೀನೇನ್ ಕೆಲಸ ಮಾಡ್ತೀಯಾ? ಮನೆ ಕೆಲಸ ಹೋಗ್ತೀನಿ. ಕೂಲಿ ಕೆಲಸ? ಮನೆ ಕೆಲಸ, ಕೂಲಿ ಕೆಲಸ. ಎಷ್ಟು 3,000 ಕೊಡ್ತಾರೆ? 2,000 ಕೊಡ್ತಾರೆ? 3,000 2,000 ಕೊಡ್ತಾರಪ್ಪ. ನಾವು ಮಾಡೋ ಕೆಲಸ ಒಂದು 500 ಒಂದು 200 300 ಹಂಗೆ ಕೊಡ್ತಾರೆ. 200 300 ಹಂಗೆ ಕೊಡ್ತಾರ? ರೇಷನ್ ಕಾರ್ಡ್ ಯಾಕೆ ಕಿತ್ತಾಕಿದ್ರು? ಅದೇನು ಕಿತ್ತಾಕಿರಪ್ಪ ನಮಗೆ ಗೊತ್ತಿಲ್ಲ. ಈಗ ಅಕ್ಕಿ ಕೊಡಲ್ಲ ಅಂದಾಗ ಗೊತ್ತಾಯ್ತು. ಏನು ಮಾಡ್ತೀರಾ ಈಗ? ಏನು ಮಾಡೋದು? ನೀವು ಏನು ಮಾಡ್ತೀರಾ? ನಮ್ಗೆ ಏನು ಗೊತ್ತಾಯ್ತದಪ್ಪ? ಊಟಕ್ಕೆ ಏನು ಮಾಡ್ತೀರಾ? ನಾವು ಇದೇ ಕಾಯ್ಕೊಂಡಿದ್ದು. ಇನ್ನೇನು ಮಾಡ್ತೀವಿ? ಹಿಂಗೆ ಮನೆ ಕೆಲಸ ಮಾಡ್ಕೊಂಡು ಕೆರ್ಕೊಂಡು ತಿನ್ಬೇಕು. ಏನು ಕಾರಣ? ಅಡುಗೆ ಮನೆ. ಎಷ್ಟು ವರ್ಷದಿಂದ ಇಲ್ಲಿ ಇರೋದು? 25 ವರ್ಷ 30 ವರ್ಷ ಆಯ್ತು. 3 ತಿಂಗಳಿಂದನೇ ಗೊತ್ತಾಯ್ತು ನಮಗೆ. ಅವಾಗ ಹೋಗಿ ಫುಡ್ ಆಫೀಸಲ್ಲಿ ಕೇಳಿದ್ಕೆ ಅವರು ಈ ಥರ ಕ್ಯಾನ್ಸಲ್ ಆಗಿದೆ ಅಂದಿದ್ದಕ್ಕೆ ನಾವು ಹೋಗಿ ಎಲ್ಲ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು ಎಲ್ಲ ಕೊಟ್ಬಿಟ್ಟು ಬಂದು ಆವಾಗ ಹೋಗಿದ್ದಕ್ಕೆ ಆಯ್ತು ಸರಿ ಮಾಡಿಕೊಡ್ತೀವಿ ಅಂತಂದರು. ಹೋದ ತಿಂಗಳು 1 ತಿಂಗಳು ತೊಗೊಂಡು ಅಷ್ಟೇ. ಈ ತಿಂಗಳು ಹೋಗಿದ್ದಕ್ಕೆ ತಿರ್ಗಾ ಇಲ್ಲ ಕ್ಯಾನ್ಸಲ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ, ಹೋಗಿ ಅವಲ್ಲೇ ಕೇಳ್ಕೊಳ್ಳಿ ಅಂತಂದರು. ಅಲ್ಲಿ ಯಾರು ಮಾಡಿದಾರೋ ಅವ್ರನ್ನೋ ಕೇಳ್ಕೊಳ್ಳಿ.
ರೀಸನ್ ಇದೆ, ITPR ಹಿಂಗೆ ಮಾಡಿದ್ದಾರೆ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಂ, ಕಟ್ತಿದ್ದೀರಾ ಅಂತ. ಅದೆಲ್ಲ ಏನಿಲ್ಲ, ತೊಗೊಂಡಿದ್ದೀರಾ, ಅದೇನು ತಿರ್ಗಾ ನೀವು ಅಮೌಂಟು ತೊಗೊಂಡಿಲ್ಲ, ಕಟ್ಟೂ ಇಲ್ಲ ನೀವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಹೋಗಿ ಕೇಳಿದ್ಕೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನ ಲೆಟ್ರ್ ತೊಗೊಬನ್ನಿ ಅಂದ್ರೆ ಅವ್ರು ನಮಗೆ ಲೆಟ್ರ್ ಏನು ಕೊಡ್ತಾರೆ, ಏನಂತ ಕೊಡ್ತಾರೆ ನಮಗೆ ಲೆಟ್ರ್? ಅವರು ಲೆಟ್ರ್ ತೊಗೊಬನ್ನಿ ಅಂತಂದರು. ನಾವು ಅದಕ್ಕೆ ಇಲ್ಲಿ ಗೋಪಾಲ್ ಅಂಕಲ್ ಅವ್ರನ್ನ ಹೋಗಿ ಕೇಳಿದ್ಕೆ ಅವರು ನೋಡೋಣ ಇರಿ ಅಂತೇಳಿ ಇದು ಮಾಡ್ತಿದ್ದಾರೆ. ನಾವು ಹಪ್ಳ ಮಾಡ್ಕೊಂಡು ಮನೇಲಿ ಇದ್ದೀವಿ. ನಮ್ಮ ಡ್ಯಾಡಿನೂ ಬಜ್ಜಿ ಬೋಂಡ ಹಾಕ್ತಿದ್ರು, ಅವ್ರಿಗೂ ಕಾಲು ಇದಾಗಿದೆ ಅಂತ ಅವರು ಬಿಟ್ಬಿಟ್ರು. ನನ್ನ ತಮ್ಮ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾನೆ, ಅವನು ಒಂದು 8-10 ಸಾವಿರ ರೂಪಾಯಿ ಸಂಬಳ ತರ್ತಾನೆ ಅಷ್ಟೇ. ಯಜಮಾನ್ರು ಸತ್ತೋಗವ್ರ? ಓ ಸತ್ತೋಗ್ರಿ. ನೀನೇನ್ ಕೆಲಸ ಮಾಡ್ತೀಯಾ? ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲಸ? ಮನೆ ಕೆಲಸ, ಕೂಲಿ ಕೆಲಸ. ಎಷ್ಟು? 3 ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಈ ಕಾರ್ಡ್ ಪರಿಷ್ಕರಣೆಯ ಬಿಸಿ ತಟ್ಟಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ದಿನದಿಂದ ದಿನಕ್ಕೆ ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಉಳ್ಳವರ ಬಳಿ ಇದ್ದಂತಹ BPL ಕಾರ್ಡನ್ನು ರದ್ದು ಮಾಡಲಿಕ್ಕೆ ಹೋಗಿ ಇಲ್ಲದವರಿಗೂ ಕೂಡ ಈಗ ರಾಜ್ಯ ಸರ್ಕಾರ ಶಾಕನ್ನು ಕೊಡ್ತಾ ಇರುವಂಥದ್ದು.